ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಪುತ್ರರು ದೃಷ್ಟಿಯಂತೆಯೇ ಸೃಷ್ಟಿ ಸುಂದರ. ನಾವು ಶಿವನ ಪುತ್ರರು, ನಾವು ಶಿವನ ಪುತ್ರರು. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ರಕ್ಷಕ ನಾನು ಆತ್ಮನು ನೀನು ಆತ್ಮನು ಶಿವನೇ ಸದ್ಗುರು ರಕ್ಷಕ. ಶಿವನೇ ಸದ್ಗುರು ರಕ್ಷಕ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ನಮಗೆ ನಂಟು ಇದೇ ದೇವರ ಗುರುಮನೆ. ಇದೇ ದೇವರ ಗುರುಮನೆ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಸದ್ಗುರುಧಾಮವ ಮರೆತು ಬಿಡು ನೀ ದುಃಖ ಧಾಮವ ಸೇರು ಸದ್ಗುರುಧಾಮವ ಸೇರು ಸದ್ಗುರುಧಾಮವ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ. ಇದೇ ಸತ್ಯದ ಶಿವಮತ. ಸುಂದರ
ಸುಂದರ ಸಿರಿಮನೆ, ಸುಖದ ಸುಂದರ ಸಿರಿಮನೆ. ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ, ಪವಿತ್ರ ಗುಣದ ಪವಿತ್ರ ಚರಿತೆಯ ಉನ್ನತೋನ್ನತ ಶ್ರೀಮತ. ಪವಿತ್ರರಾಗುತ್ತ ಶ್ರೇಷ್ಠರಾಗುವ ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ, ಇದೇ ಸತ್ಯದ ಶಿವಮತ. ಓಂ ಶಾಂತಿ. ಇಂದಿನ ದಿನಾಂಕ 25/7/2024. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬಾಜೋಲಿಯ ಆಟ, ಪಲ್ಟಿ ಆಟವನ್ನು ನೆನಪು ಮಾಡಿ. ಈ ಆಟದಲ್ಲಿ ಇಡೀ ಚಕ್ರದ ಬ್ರಹ್ಮ ಮತ್ತು ಬ್ರಾಹ್ಮಣರ ರಹಸ್ಯವು ಸಮಾವೇಶವಾಗಿದೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ತಂದೆಯಿಂದ ಎಲ್ಲ ಮಕ್ಕಳಿಗೆ ಯಾವ ಆಸ್ತಿಯು ಪ್ರಾಪ್ತಿಯಾಗುತ್ತದೆ? ಉತ್ತರ: ಈಶ್ವರೀಯ ಬುದ್ಧಿಯ ಆಸ್ತಿಯು ಪ್ರಾಪ್ತಿಯಾಗುತ್ತದೆ. ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವನ್ನು ನಮಗೆ ಆಸ್ತಿಯಲ್ಲಿ ಕೊಡುತ್ತಾರೆ. ನಮ್ಮ ಬುದ್ಧಿಯು ವಜ್ರ ಸಮಾನ ಪಾರಸವಾಗುತ್ತಿದೆ. ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿದ್ದೇವೆ. ಓಂ ಶಾಂತಿ. ಇಂದು ಸದ್ಗುರುವಾರ, ಬೃಹಸ್ಪತಿಯ ವಾರವಾಗಿದೆ. ದಿನಗಳಲ್ಲಿಯೂ ಕೆಲವೊಂದು ಉತ್ತಮ ದಿನಗಳಿರುತ್ತವೆ. ಬೃಹಸ್ಪತಿಯ ದಿನವನ್ನು ಶ್ರೇಷ್ಠವೆಂದು ಹೇಳುತ್ತಾರಲ್ಲವೇ? ಬೃಹಸ್ಪತಿ ಅರ್ಥಾತ್ ವೃಕ್ಷಪತಿ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಕುಳಿತುಕೊಳ್ಳುತ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಬೀಜರೂಪ ತಂದೆಯಾಗಿದ್ದಾರೆ ಮತ್ತು ಅವರು ಅಕಾಲ ಮೂರ್ತಿಯಾಗಿದ್ದಾರೆ. ಅಕಾಲ ಮೂರ್ತಿ ತಂದೆಗೆ ಅಕಾಲ ಮೂರ್ತಿ ಮಕ್ಕಳು ಎಷ್ಟು ಸಹಜವಾಗಿದೆ. ಕೇವಲ ಪರಿಶ್ರಮವು ನೆನಪಿನದ್ದಾಗಿದೆ. ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ. ನೀವು ಪತಿತರಿಂದ ಪಾವನರಾಗುತ್ತೀರಿ. ತಂದೆಯು ತಿಳಿಸುತ್ತಾರೆ, ನೀವು ಮಕ್ಕಳ ಮೇಲೆ ಅವಿನಾಶಿ ಬೇಅದ್ದಿನ ದಶೆ ಇದೆ. ಒಂದು ಅದ್ದಿನ ಅಲ್ಪಕಾಲ ದಶೆ ಇರುತ್ತದೆ, ಇನ್ನೊಂದು ಬೇಹದ್ದಿನ ದಶೆ. ತಂದೆಯು ವೃಕ್ಷಪತಿಯಾಗಿದ್ದಾರೆ. ವೃಕ್ಷದಿಂದ ಮೊಟ್ಟ ಮೊದಲು ಬ್ರಾಹ್ಮಣರು ಬಂದರು. ತಂದೆಯು ತಿಳಿಸುತ್ತಾರೆ, ನಾನು ವೃಕ್ಷಪತಿಯು ಸಚ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ. ಮತ್ತೆ ಮಹಿಮೆ ಮಾಡುತ್ತಾರೆ. ಜ್ಞಾನ ಸಾಗರ, ಶಾಂತಿಯ ಸಾಗರ ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಲ್ಲಿ ದೇವಿ ದೇವತೆಗಳೆಲ್ಲರೂ ಶಾಂತಿಯ ಪವಿತ್ರತೆಯ ಸಾಗರರಾಗಿದ್ದಾರೆ. ಭಾರತವು ಸುಖ ಶಾಂತಿ ಪವಿತ್ರತೆಯ ಸಾಗರವಾಗಿತ್ತು. ಇದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ. ನೀವು ಬ್ರಾಹ್ಮಣರಾಗಿದ್ದೀರಿ. ವಾಸ್ತವದಲ್ಲಿ ನೀವು ಸಹ ಅಕಾಲ ಮೂರ್ತಿಗಳಾಗಿದ್ದೀರಿ. ಪ್ರತಿಯೊಂದು ಆತ್ಮವು ತನ್ನ ಸಿಂಹಾಸನ ಮೇಲೆ ವಿರಾಜಮಾನವಾಗಿದೆ. ಇವೆಲ್ಲವೂ ಶರೀರಗಳು ಚೈತನ್ಯ ಅಕಾಲ ಸಿಂಹಾಸನಗಳಾಗಿವೆ. ಭ್ರುಕುಟಿಯ ಮಧ್ಯೆ ಅಕಾಲ ಮೂರ್ತಿ ಆತ್ಮವು ವಿರಾಜಮಾನವಾಗಿದೆ. ಇದಕ್ಕೆ ನಕ್ಷತ್ರವೆಂದು ಹೇಳುತ್ತಾರೆ. ವೃಕ್ಷಪತಿ ಬೀಜರೂಪನನ್ನು ಜ್ಞಾನಸಾಗರನೆಂದು ಹೇಳುತ್ತಾರೆ. ಅಂದ ಮೇಲೆ ಅವರು ಅವಶ್ಯವಾಗಿ ಬರಬೇಕಾಗುತ್ತದೆ. ಮೊಟ್ಟ ಮೊದಲು ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು ಬೇಕು ಅಂದಾಗ ಅವಶ್ಯವಾಗಿ ಮೊಮ್ಮಾರವರೂ ಬೇಕು. ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಹೇಗೆ ಬಾಜೋಲಿ ಆಟವನ್ನು ಆಡುತ್ತಾರಲ್ಲವೇ, ಅದರ ಅರ್ಥವನ್ನೂ ತಿಳಿಸಿದ್ದಾರೆ. ಬೀಜರೂಪ ಶಿವ ತಂದೆಯಾಗಿದ್ದಾರೆ. ನಂತರ ಬ್ರಹ್ಮರವರ ಮೂಲಕ ಬ್ರಾಹ್ಮಣರು ರಚಿಸಲ್ಪಟ್ಟರು. ಈ ಸಮಯದಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ. ಮೊದಲು ನಾವು ಶೂದ್ರ ಬುದ್ಧಿಯವರಾಗಿದ್ದೆವು. ಈಗ ಪುನಃ ತಂದೆಯು ಪುರುಷೋತ್ತಮ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ವಜ್ರ ಸಮಾನ
ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆಂದು ನೀವು ಹೇಳುತ್ತೀರಿ. ಈ ಬಾಜೋಲಿಯ ರಹಸ್ಯವನ್ನು ತಿಳಿಸುತ್ತಾರೆ. ಶಿವ ತಂದೆಯೂ ಇದ್ದಾರೆ. ಪ್ರಜಾಪಿತ ಬ್ರಹ್ಮ ಮತ್ತು ದತ್ತು ಮಕ್ಕಳು ಸನ್ಮುಖದಲ್ಲಿ ಕುಳಿತಿದ್ದೀರಿ. ಈಗ ನೀವು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದೀರಿ. ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗುತ್ತೀರಿ. ಈಗ ನೀವು ಈಶ್ವರೀಯ ಬುದ್ಧಿಯವರಾಗುತ್ತೀರಿ. ಅಂದರೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವು ನಿಮಗೆ ಆಸ್ತಿಯಲ್ಲಿ ಸಿಗುತ್ತವೆ. ತಿಳಿಸಿಕೊಡುವ ಸಮಯದಲ್ಲಿ ಇದನ್ನು ಮರೆಯಬೇಡಿ. ತಂದೆಯು ಜ್ಞಾನ ಸಾಗರನು ಮೊದಲಿಗನಾಗಿದ್ದಾರೆ. ಅವರಿಗೆ ಜ್ಞಾನೇಶ್ವರ ಅರ್ಥಾತ್ ಜ್ಞಾನವನ್ನು ತಿಳಿಸುವ ಈಶ್ವರನೆಂದು ಹೇಳಲಾಗುತ್ತದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ಜ್ಞಾನ ಮತ್ತು ಯೋಗದಿಂದ ಪತಿತರನ್ನು ಪಾವನರನ್ನಾಗಿ ಮಾಡುತ್ತಾರೆ. ಭಾರತದ ಪ್ರಾಚೀನ ಯೋಗವು ಪ್ರಸಿದ್ಧವಾಗಿದೆ, ಏಕೆಂದರೆ ಕಲಿಯುಗದಿಂದ ಸ್ವರ್ಣಿಮ ಯುಗವಾಗಿತ್ತು. ಇದನ್ನಂತೂ ತಿಳಿಸಿದೆನು. 2 ಪ್ರಕಾರದ ಯೋಗಗಳಿದೆ. ಅದು ಹಠಯೋಗ ಮತ್ತು ಇದು ರಾಜಯೋಗವಾಗಿದೆ. ಅದು ಅದ್ದಿನದ್ದಾಗಿದೆ, ಇದು ಬೇಅದ್ದಿನದ್ದಾಗಿದೆ. ಅವರು ಅದ್ದಿನ ಸನ್ಯಾಸಿಗಳು, ನೀವು ಬೇಅದ್ದಿನ ಸನ್ಯಾಸಿಗಳಾಗಿದ್ದೀರಿ. ಅವರು ಮನೆಮಠವನ್ನು ಬಿಡುತ್ತಾರೆ, ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ. ಈಗ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ. ಇದು ಅತಿ ಚಿಕ್ಕದಾದ ಹೊಸ ವೃಕ್ಷವಾಗಿದೆ. ನೀವು ತಿಳಿದುಕೊಂಡಿದ್ದೀರಿ, ನಾವು ಹಳಬ್ಬರಿಂದ ಹೊಸಬ್ಬರಾಗುತ್ತಿದ್ದೇವೆ. ಸಸಿಯು ನಾಟಿಯಾಗುತ್ತಿದೆ. ಅವಶ್ಯವಾಗಿ ನಾವು ಬಾಜೋಲಿಯನ್ನು ಆಡುತ್ತೇವೆ. ನಾವೇ ಬ್ರಾಹ್ಮಣರು, ನಂತರ ನಾವೇ ಸೋ ದೇವತೆಗಳು. ಈ ಸೋ ಎಂಬ ಅಕ್ಷರವನ್ನು ಅವಶ್ಯವಾಗಿ ಹಾಕಬೇಕಾಗಿದೆ. ಕೇವಲ ನಾವು ಎಂಬುದಷ್ಟೇ ಅಲ್ಲ. ನಾವೇ ಸೋ ಶೂದ್ರರಾಗಿದ್ದೆವು, ನಾವೇ ಸೋ ದೇವತೆಗಳಾಗಿದ್ದೆವು. ಈಗ ಬಾಜೋಲಿಯನ್ನು ಖಂಡಿತ ಮರೆಯಲೇಬಾರದು. ಇದಂತೂ ಬಹಳ ಸಹಜವಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳೂ ಸಹ ತಿಳಿಸಬಹುದು. ನಾವು 84 ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ, ಏಣಿಯನ್ನು ಹೇಗೆ ಕೆಳಗಿಳಿದಿದ್ದೇವೆ, ನಂತರ ಬ್ರಾಹ್ಮಣರಾಗಿ ಏರುತ್ತೇವೆ, ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ. ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ಳುತ್ತಿದ್ದೀರಿ, ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಿ. ಜ್ಞಾನ ಸಾಗರನೆಂದು ಶಂಕರನಿಗೆ ಹೇಳಲಾಗುವುದಿಲ್ಲ. ಅವರು ಜೋಳಿಗೆಯನ್ನು ತುಂಬುವುದಿಲ್ಲ. ಇದನ್ನು ಕೇವಲ ಚಿತ್ರಕಾರರು ಮಾಡಿಬಿಟ್ಟಿದ್ದಾರೆ. ಶಂಕರನ ಮಾತೇ ಇಲ್ಲ. ಈ ವಿಷ್ಣು ಮತ್ತು ಬ್ರಹ್ಮ ಇಲ್ಲಿಯವರಾಗಿದ್ದಾರೆ. ಲಕ್ಷ್ಮೀ ನಾರಾಯಣರ ಜೋಡಿ ರೂಪವನ್ನು ಮೇಲೆ ತೋರಿಸಿದ್ದಾರೆ. ಇದು ಬ್ರಹ್ಮರವರ ಅಂತಿಮ ಜನ್ಮವಾಗಿದೆ. ಮೊಟ್ಟ ಮೊದಲಿಗೆ ಇವರು ವಿಷ್ಣುವಾಗಿದ್ದರು. ಮತ್ತೆ 84 ಜನ್ಮಗಳ ನಂತರ ಇವರು ಬ್ರಹ್ಮನಾಗಿದ್ದಾರೆ. ಇವರ ಹೆಸರನ್ನು ನಾನು ಬ್ರಹ್ಮ ಎಂದು ಇಟ್ಟಿದ್ದೇನೆ. ಎಲ್ಲರ ಹೆಸರನ್ನು ನಾನು ಬದಲಾಯಿಸಿದ್ದೇನು, ಏಕೆಂದರೆ ಸನ್ಯಾಸ ಮಾಡಿದ್ದೀರಲ್ಲವೇ. ಶೂದ್ರರಿಂದ ಬ್ರಾಹ್ಮಣರಾದ್ದರಿಂದ ಹೆಸರನ್ನು ಬದಲಾಯಿಸಿದೆವು. ತಂದೆಯು ಬಹಳ ರಮಣೀಕ ಹೆಸರುಗಳನ್ನಿಟ್ಟಿದ್ದಾರೆ. ಅಂದಾಗ ನೀವು ತಿಳಿದುಕೊಳ್ಳುತ್ತೀರಿ, ನೋಡುತ್ತೀರಿ. ವೃಕ್ಷಪತಿಯು ಈ ರಥದಲ್ಲಿ ಕುಳಿತಿದ್ದಾರೆ. ಇದು ಬ್ರಹ್ಮನ ರಥ, ಅವರ ಅಕಾಲ ಸಿಂಹಾಸನವಾಗಿದೆ. ಇವರಿಗೂ ಬ್ರಹ್ಮ ಅಕಾಲ ಸಿಂಹಾಸನವಾಗಿದೆ. ಶಿವತಂದೆಯೇ ಈ ಅಕಾಲ ಸಿಂಹಾಸನವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಅವರಿಗೆ ತಮ್ಮ ಸಿಂಹಾಸನವಂತೂ ಸಿಗುವುದಿಲ್ಲ. ತಿಳಿಸುತ್ತಾರೆ, ನಾನು ಈ ರಥದಲ್ಲಿ ವಿರಾಜಮಾನನಾಗುತ್ತೇನೆ, ಪರಿಚಯವನ್ನು ಕೊಡುತ್ತೇನೆ. ನಾನು ನಿಮ್ಮ ತಂದೆಯಾಗಿದ್ದೇನೆ. ಕೇವಲ ಜನನ ಮರಣದಲ್ಲಿ ಬರುವುದಿಲ್ಲ, ನೀವು ಬರುತ್ತೀರಿ. ಒಂದು ವೇಳೆ ನಾನು ಜನನ ಮರಣದಲ್ಲಿ ಬರುವುದಾದರೆ
ನಿಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಯಾರು ಮಾಡುತ್ತಾರೆ? ಮಾಡುವವರಂತೂ ಬೇಕಲ್ಲವೇ? ಆದ್ದರಿಂದಲೇ ನನ್ನದು ಇಂತಹ ಪಾತ್ರವಿದೆ. ಏ ಪತಿತ ಪಾವನ ಬನ್ನಿ ಎಂದೇ ನನ್ನನ್ನು ಕರೆಯುತ್ತೀರಿ. ನಿರಾಕಾರ ಶಿವ ತಂದೆಯನ್ನು ಆತ್ಮಗಳು ಕರೆಯುತ್ತಾರೆ, ಏಕೆಂದರೆ ಆತ್ಮರಿಗೆ ದುಃಖವಿದೆ. ಭಾರತವಾಸಿ ಆತ್ಮಗಳು ವಿಶೇಷವಾಗಿ ಕರೆಯುತ್ತಾರೆ, ಪತಿತ ಪಾವನನೇ ಬಂದು ಪತಿತರನ್ನು ಪಾವನ ಮಾಡಿ ಎಂದು. ಸತ್ಯಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಯಾಗಿದ್ದೀರಿ ಎಂದು ಕರೆಯುತ್ತಿರಲಿಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೋಗಿಬಿಡುತ್ತೇನೆ. ಅಲ್ಲಿ ನನ್ನ ಅವಶ್ಯಕತೆಯೇ ಇರುವುದಿಲ್ಲ. ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರವಿರುತ್ತದೆ, ನಂತರ ಇನ್ನು ಅರ್ಧಕಲ್ಪ ನನ್ನ ಪಾತ್ರವಿರುವುದಿಲ್ಲ. ಇದಂತೂ ಬಹಳ ಸಹಜವಾಗಿದೆ. ಇದರಲ್ಲಿ ಯಾರದೇ ಪ್ರಶ್ನೆಯೂ ಉದ್ಭವಿಸಲು ಸಾಧ್ಯವಿಲ್ಲ. ಗಾಯನವೂ ಇದೆ. ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ. ಸತ್ಯಯುಗ ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗವೇ ಇರುವುದಿಲ್ಲ, ಜ್ಞಾನ ಮಾರ್ಗವೆಂದು ಹೇಳುವುದಿಲ್ಲ. ಜ್ಞಾನವು ಸಂಗಮ ಯುಗದಲ್ಲಿಯೇ ಸಿಗುತ್ತದೆ. ಇದರಿಂದ ನೀವು 21 ಜನ್ಮಗಳು ಪ್ರಾರಬ್ಧವನ್ನು ಪಡೆಯುತ್ತೀರಿ. ನಂಬರ್ ವಾರ್ ತೇರ್ಗಡೆಯಾಗುತ್ತಾರೆ, ಅನುತ್ತೀರ್ಣರು ಆಗುತ್ತಾರೆ. ಈಗ ನಿಮ್ಮ ಈ ಯುದ್ಧವು ನಡೆಯುತ್ತಿದೆ. ನೀವು ನೋಡುತ್ತೀರಿ, ಯಾವ ರಥದಲ್ಲಿ ತಂದೆಯು ವಿರಾಜಮಾನರಾಗಿದ್ದಾರೆಯೋ ಅವರಂತೂ ಜಯಗಳಿಸಿ ಬಿಡುತ್ತಾರೆ. ಮತ್ತೆ ಅನನ್ಯ ಮಕ್ಕಳು ಸಹ ಗೆಲ್ಲುತ್ತಾರೆ. ಹೇಗೆ ಕುಮಾರಿಕಾ ಪ್ರಕಾಶಮಣಿ ಇದ್ದಾರೆ, ಇನ್ನು ಕೆಲವರಿದ್ದಾರೆ. ಇವರು ಅವಶ್ಯವಾಗಿ ವಿಜಯ ಗಳಿಸುತ್ತಾರೆ, ಅನೇಕರನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆ. ಅಂದಾಗ ಮಕ್ಕಳಿಗೆ ಇದು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು, ಇದು ಬಾಜೂಲಿ ಆಟವಾಗಿದೆ. ಚಿಕ್ಕ ಮಕ್ಕಳು ಸಹ ಇದನ್ನು ತಿಳಿದುಕೊಳ್ಳುತ್ತಾರೆ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಮಕ್ಕಳಿಗೂ ಕಲಿಸಿಕೊಡಿ, ಅವರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ. ಹೆಚ್ಚಿನ ಮಾತಿಲ್ಲ. ಈ ಜ್ಞಾನವನ್ನು ಸ್ವಲ್ಪ ತಿಳಿದುಕೊಂಡರೂ ಸಹ ಜ್ಞಾನದ ವಿನಾಶವಾಗುವುದಿಲ್ಲ. ಆದ್ದರಿಂದ ಸ್ವರ್ಗದಲ್ಲಿ ಅವಶ್ಯವಾಗಿ ಬಂದು ಬಿಡುತ್ತಾರೆ. ಹೇಗೆ ಕ್ರಿಸ್ತನು ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಧರ್ಮವು ಎಷ್ಟು ದೊಡ್ಡದಾಗಿದೆ, ಹಾಗೆಯೇ ಈ ದೇವಿ ದೇವತಾ ಧರ್ಮವಂತೂ ಎಲ್ಲದಕ್ಕಿಂತ ಮೊದಲಿನ ಮತ್ತು ದೊಡ್ಡ ಧರ್ಮವಾಗಿದೆ. ಇದು 2 ಯುಗಗಳ ಕಾಲ ನಡೆಯುತ್ತದೆ ಎಂದರೆ ಅವಶ್ಯವಾಗಿ ಅದರ ಸಂಖ್ಯೆಯೂ ದೊಡ್ಡದಿರಬೇಕು. ಆದರೆ ಹಿಂದೂಗಳೆಂದು ಕರೆಸಿಕೊಂಡಿದ್ದಾರೆ, 33 ಕೋಟಿ ದೇವತೆಗಳೆಂದು ಹೇಳುತ್ತಾರೆ. ಅಂದ ಮೇಲೆ ಮತ್ತೆ ಹಿಂದೂಗಳೆಂದು ಏಕೆ ಹೇಳುತ್ತಾರೆ? ಮಾಯೆಯು ಬುದ್ಧಿಯನ್ನು ಸಂಪೂರ್ಣ ನಾಶಗೊಳಿಸಿದೆ. ಆದ್ದರಿಂದ ಈ ಸ್ಥಿತಿಯಾಗಿ ಬಿಟ್ಟಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮಾಯೆಯನ್ನು ಗೆಲ್ಲುವುದು ಯಾವುದೇ ಕಠಿಣವಾದ ಮಾತಲ್ಲ. ನೀವು ಪ್ರತಿ ಕಲ್ಪವೂ ಜಯಗಳಿಸುತ್ತೀರಿ. ಸೈನ್ಯವಾಗಿದ್ದೀರಲ್ಲವೇ? ಈ ವಿಕಾರರೂಪಿ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ತಂದೆಯು ಸಿಕ್ಕಿದ್ದಾರೆ. ನಿಮ್ಮ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ. ಭಾರತದ ಮೇಲೆ ದಶೆ ಬರುತ್ತದೆ. ಈಗ ರಾಹುವಿನ ದಶೆ ಇದೆ. ವೃಕ್ಷಪತಿ ತಂದೆಯು ಬರುತ್ತಾರೆಂದರೆ ಅವಶ್ಯವಾಗಿ ಭಾರತದ ಮೇಲೆ ಬೃಹಸ್ಪತಿ ದಶೆಯು ಕುಳಿತುಕೊಳ್ಳುತ್ತದೆ. ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ನಮಗೆ ನಿರೋಗಿ ಶರೀರವೂ ಸಿಗುತ್ತದೆ. ಅಲ್ಲಿ ಮೃತ್ಯುವಿನ ಹೆಸರಿರುವುದಿಲ್ಲ, ಅಮರ ಲೋಕವಲ್ಲವೇ? ಇಂಥವರು ಸತ್ತು ಹೋದರೆಂದು ಹೇಳುವುದಿಲ್ಲ, ಸಾಯುವ ಹೆಸರೇ ಇರುವುದಿಲ್ಲ. ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ. ಶರೀರವನ್ನು ತೆಗೆದುಕೊಳ್ಳುವಾಗ ಮತ್ತು ಬಿಡುವಾಗ ಖುಷಿಯೇ ಇರುತ್ತದೆ, ಚಿಂತೆಯ ಹೆಸರಿರುವುದಿಲ್ಲ. ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆ. ಎಲ್ಲರ ಮೇಲೂ ಬೃಹಸ್ಪತಿ ದಶೆ ಇರಲು ಸಾಧ್ಯವಿಲ್ಲ.
ಶಾಲೆಯಲ್ಲಿಯೂ ಸಹ ಕೆಲವರು ಉತ್ತೀರ್ಣರಾಗುತ್ತಾರೆ, ಇನ್ನು ಕೆಲವರು ಅನುತ್ತೀರ್ಣರಾಗುತ್ತಾರೆ. ಹಾಗೆಯೇ ಇದು ಪಾಠಶಾಲೆಯಾಗಿದೆ. ನಾವು ರಾಜಯೋಗವನ್ನು ಕಲಿಯುತ್ತೀವೆಂದು ನೀವು ಹೇಳುತ್ತೀರಿ. ಕಲಿಸುವವರು ಯಾರು? ಬೇಹದ್ದಿನ ತಂದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು. ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ. ಪವಿತ್ರತೆಯದು ಮುಖ್ಯ ಮಾತಾಗಿದೆ, ಬರೆಯಲ್ಪಟ್ಟಿದೆ. ಹೇ ಮಕ್ಕಳೇ, ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ. ಇದು ಗೀತೆಯ ಅಕ್ಷರಗಳಾಗಿವೆ. ಈಗ ಗೀತಾ ಭಾಗವು ನಡೆಯುತ್ತಿದೆ. ಅದರಲ್ಲಿಯೂ ಮನುಷ್ಯರು ಅದಲು ಬದಲು ಮಾಡಿಬಿಟ್ಟಿದ್ದಾರೆ. ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ. ಮಾತು ಎಷ್ಟು ಸಹಜವಾಗಿದೆ, ಅದನ್ನು ಮಕ್ಕಳು ತಿಳಿದುಕೊಳ್ಳಬಹುದು. ಆದರೂ ಸಹ ಏಕೆ ಮರೆಯುತ್ತೀರಿ? ಭಕ್ತಿ ಮಾರ್ಗದಲ್ಲಿಯೂ ಸಹ ಬಾಬಾ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ, ಬೇರೆ ಯಾರೂ ಇಲ್ಲ. ನಾವು ತಮ್ಮವರಾಗಿ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆಂದು ಹೇಳುತ್ತಿದ್ದೀರಿ. ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ತಂದೆಯ ಮಕ್ಕಳಾಗುತ್ತಾರೆ, ದತ್ತು ಮಾಡಲ್ಪಡುತ್ತಾರೆ. ತಂದೆಯಿಂದ ನಮಗೆ ಏನು ಸಿಗುತ್ತದೆ ಎಂದು ಗೊತ್ತಿದೆ. ನೀವು ಸಹ ದತ್ತು ಮಾಡಲ್ಪಟ್ಟಿದ್ದೀರಿ. ನಿಮಗೂ ಗೊತ್ತಿದೆ, ನಾವು ತಂದೆಯಿಂದ ವಿಶ್ವರಾಜ್ಯ ಭಾಗ್ಯ ಬೇಅದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ. ಮತ್ಯಾರಲ್ಲಿಯೂ ಮಮತ್ವವನ್ನಿಡುವುದಿಲ್ಲ. ತಿಳಿದುಕೊಳ್ಳಿ, ಯಾರಿಗಾದರೂ ಲೌಕಿಕ ತಂದೆ ಇದ್ದಾರೆ, ಅವರ ಬಳಿ ಏನಿರುವುದು? ಹೆಚ್ಚೆಂದರೆ 2 ಲಕ್ಷ ಹಣವಿರಬಹುದು. ಆದರೆ ಈ ಬೇಅದ್ದಿನ ತಂದೆಯೂ ನಿಮಗೆ ಬೇಅದ್ದಿನ ಆಸ್ತಿಯನ್ನು ಕೊಡುತ್ತಾರೆ. ನೀವು ಮಕ್ಕಳು ಅರ್ಧಕಲ್ಪದಿಂದ ಸುಳ್ಳು ಕಥೆಗಳನ್ನು ಕೇಳುತ್ತಾ ಬಂದಿದ್ದೀರಿ. ಈಗ ಸತ್ಯ ಕಥೆಯನ್ನು ತಂದೆಯಿಂದ ಕೇಳುತ್ತೀರಿ ಅಂದ ಮೇಲೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ? ಗಮನವಿಟ್ಟು ಕೇಳಬೇಕು. ಅಂಸೋ ಸೋ ಅಮ್ನ ಅರ್ಥವನ್ನು ತಿಳಿಸಬೇಕಾಗಿದೆ. ಮನುಷ್ಯರಂತೂ ಆತ್ಮವೇ ಪರಮಾತ್ಮನೆಂದು ಹೇಳಿಬಿಡುತ್ತಾರೆ. ಈ 84 ಜನ್ಮಗಳ ಕಥೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ. ನಾಯಿ, ಬೆಕ್ಕು ಎಲ್ಲದರಲ್ಲಿ ಪರಮಾತ್ಮನಿದ್ದಾರೆಂದು ಹೇಳುತ್ತಾರೆ. ತಂದೆಯ ನಿಂದನೆ ಮಾಡುತ್ತಾರಲ್ಲವೇ? ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ. ಯಾರ ಮೇಲೂ ದೋಷ ಹಾಕುವಂತಿಲ್ಲ. ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ. ನಿಮ್ಮನ್ನು ಯಾರು ಜ್ಞಾನದಿಂದ ದೇವತೆಗಳನ್ನಾಗಿ ಮಾಡುತ್ತಾರೆಯೋ ಅವರಿಗೆ ನಿಂದನೆ ಮಾಡತೊಡಗುತ್ತೀರಿ. ನೀವು ಹೀಗೆ ಬಾಜೋಲಿ ಆಟವನ್ನು ಆಡುತ್ತೀರಿ. ಈ ನಾಟಕವು ಮಾಡಲ್ಪಟ್ಟಿದೆ. ನಾನು ಪುನಃ ಬಂದು ನಿಮಗೂ ಉಪಕಾರ ಮಾಡುತ್ತೇನೆ, ಏಕೆಂದರೆ ನನಗೆ ಗೊತ್ತಿದೆ ನಿಮ್ಮದು ಸಹ ದೋಷವಿಲ್ಲ. ಇದು ಆಟವಾಗಿದೆ. ನಾನು ನಿಮಗೆ ಕಥೆಯನ್ನು ತಿಳಿಸುತ್ತೇನೆ. ಇದು ಸತ್ಯವಾದ ಕಥೆಯಾಗಿದೆ. ಇದರಿಂದ ನೀವು ದೇವತೆಗಳಾಗುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ. ಗುರಿ ಉದ್ದೇಶಗಳೇನೂ ಇಲ್ಲ. ಅವೆಲ್ಲವೂ ಬೀಳುವುದಕ್ಕಾಗಿದೆ. ಆ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಓದಿಸುತ್ತಾರೆ. ಆದರೆ ಅದು ಶರೀರ ನಿರ್ವಹಣೆಗೋಸ್ಕರ ಗುರಿ ಇದೆ. ಪಂಡಿತರು ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನು ತಿಳಿಸುತ್ತಾರೆ. ಜನರು ಅವರ ಮುಂದೆ ಹಣವನ್ನಿಡುತ್ತಾ ಹೋಗುತ್ತಾರೆ. ಪ್ರಾಪ್ತಿಯೇನೂ ಇಲ್ಲ. ನಿಮಗಂತೂ ಈಗ ಜ್ಞಾನರತ್ನಗಳು ಸಿಗುತ್ತವೆ. ಇದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ. ಅಲ್ಲಿ ಪ್ರತಿಯೊಂದು ವಸ್ತುವು ಹೊಸದೇ ಸಿಗುತ್ತದೆ. ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಿರುತ್ತದೆ. ವಜ್ರ ವೈಡೂರ್ಯಗಳೆಲ್ಲವೂ ಹೊಸದಾಗಿರುತ್ತವೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ನೀವು ಬಾಜೋಲಿಯನ್ನು ನೆನಪು ಮಾಡಿ. ಸಾಧುಗಳು ಬಾಜೋಲಿಯನ್ನು ಆಡುತ್ತಾ ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ. ಕೆಲವರು ಪಾದಯಾತ್ರೆಯನ್ನು ಮಾಡುತ್ತಾರೆ. ಈಗಂತೂ ಮೋಟಾರು ವಾಹನ, ವಿಮಾನಗಳು ಬಂದಿವೆ. ಬಡವರಂತೂ ಅದರಲ್ಲಿ ಹೋಗಲು
ಸಾಧ್ಯವಿಲ್ಲ. ಯಾರಾದರೂ ಬಹಳ ಶ್ರದ್ಧೆ ಉಳ್ಳವರಾಗಿ ಇರುತ್ತಾರೆಂದರೆ ಪಾದಯಾತ್ರೆಯಲ್ಲಿಯೂ ಹೋಗುತ್ತಾರೆ. ದಿನ ಪ್ರತಿದಿನ ವಿಜ್ಞಾನದಿಂದ ಬಹಳ ಸುಖವು ಸಿಗುತ್ತಾ ಹೋಗುತ್ತದೆ. ಇದು ಅಲ್ಪಕಾಲದ ಸುಖವಾಗಿದೆ. ಬೀಳುತ್ತದೆ ಎಂದರೆ ಎಷ್ಟೊಂದು ನಷ್ಟವಾಗಿ ಬಿಡುತ್ತದೆ. ಈ ವಸ್ತುಗಳಲ್ಲಿ ಅಲ್ಪಕಾಲಕ್ಕಾಗಿ ಸುಖವಿದೆ, ಬಾಕಿ ಅಂತಿಮ ಮೃತ್ಯುವು ತುಂಬಿದೆ. ಅದು ಸೈನ್ಸ್ ಆಗಿದೆ, ನಿಮ್ಮದು ಸೈಲೆನ್ಸ್ ಆಗಿದೆ. ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲ ರೋಗಗಳು ಸಮಾಪ್ತಿಯಾಗಿ ಬಿಡುತ್ತವೆ, ನಿರೋಗಿಗಳಾಗಿ ಬಿಡುತ್ತೀರಿ. ಈಗ ನೀವು ತಿಳಿಯುತ್ತೀರಿ, ಸತ್ಯಯುಗದಲ್ಲಿ ಸಂಪೂರ್ಣ ಆರೋಗ್ಯವಂತರಾಗಿದ್ದೆವು. ಈ 84 ಜನ್ಮಗಳ ಚಕ್ರವು ತಿರುಗುತ್ತಲೇ ಇರುತ್ತದೆ. ತಂದೆಯು ಒಂದೇ ಬಾರಿ ಬಂದು ತಿಳಿಸುತ್ತಾರೆ, ನೀವು ನನ್ನನ್ನು ನಿಂದನೆ ಮಾಡಿದ್ದೀರಿ, ತಮಗೆ ಪೆಟ್ಟು ಕೊಟ್ಟುಕೊಂಡಿದ್ದೀರಿ. ನಿಂದನೆ ಮಾಡುತ್ತಾ ಮಾಡುತ್ತಾ ನೀವು ಶೂದ್ರ ಬುದ್ಧಿಯವರಾಗಿ ಬಿಟ್ಟಿದ್ದೀರಿ. ಸಿಕ್ಕರೂ ಸಹ ಹೇಳುತ್ತಾರೆ, ಸಾಹೇಬನನ್ನು ಜಪಿಸಿದರೆ ಸುಖ ಸಿಗುತ್ತದೆ, ಅರ್ಥಾತ್ ಮನ್ಮನಾಭವ. 2 ಅಕ್ಷರಗಳೇ ಇವೆ. ಹೆಚ್ಚಿನದಾಗಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ. ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಈಗ ನೀವು ಸಹ ತಿಳಿದುಕೊಳ್ಳುತ್ತೀರಿ. ಸಾಹೇಬನನ್ನು ನೆನಪು ಮಾಡುವುದರಿಂದ 21 ಜನ್ಮಗಳಿಗೆ ಸುಖವೂ ಸಿಗುತ್ತದೆ. ಅವರೂ ಸಹ ಅದರ ಮಾರ್ಗವನ್ನು ತಿಳಿಸುತ್ತಾರೆ, ಆದರೆ ಪೂರ್ಣ ಮಾರ್ಗವನ್ನು ತಿಳಿದುಕೊಂಡೇ ಇಲ್ಲ. ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ. ನೀವು ಮಕ್ಕಳಿಗೆ ಗೊತ್ತಿದೆ, ಸತ್ಯಯುಗದಲ್ಲಿ ರೋಗ ಮೊದಲಾದವುಗಳ ದುಃಖದ ಯಾವುದೇ ಮಾತುಗಳು ಇರುವುದಿಲ್ಲ. ಇದಂತೂ ಸಾಮಾನ್ಯ ಮಾತಾಗಿದೆ. ಅದಕ್ಕೆ ಸತ್ಯಯುಗ ಸ್ವರ್ಣಿಮ ಯುಗವೆಂದು ಹೇಳಲಾಗುತ್ತದೆ. ಇದಕ್ಕೆ ಕಲಿಯುಗ ಕಬ್ಬಿಣ ಯುಗವೆಂದು ಹೇಳಲಾಗುತ್ತದೆ. ಸೃಷ್ಟಿ ಚಕ್ರವು ತಿರುಗುತ್ತಾ ಇರುತ್ತದೆ. ತಿಳುವಳಿಕೆಯು ಎಷ್ಟು ಚೆನ್ನಾಗಿದೆ, ಬಾಜೋಲಿ ಆಟವಾಗಿದೆ. ಈಗ ನೀವು ಬ್ರಾಹ್ಮಣರು, ನಂತರ ದೇವತೆಗಳಾಗುತ್ತೀರಿ. ನೀವು ಇವೆಲ್ಲ ಮಾತುಗಳನ್ನು ಮರೆತು ಹೋಗುತ್ತೀರಿ. ಬಾಜೋಲಿಯು ನೆನಪಿದ್ದರೆ ಇವೆಲ್ಲ ಜ್ಞಾನವು ನೆನಪಿರುತ್ತದೆ. ರಾತ್ರಿಯಲ್ಲಿ ಇಂತಹ ತಂದೆಯನ್ನು ನೆನಪು ಮಾಡಿ ಮಲಗಿಬಿಡಬೇಕು. ಆದರೂ ಸಹ ಬಾಬಾ ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ. ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ. ನಿಮ್ಮದು ಮಾಯೆಯ ಜೊತೆ ಯುದ್ಧವಾಗಿದೆ. ನಂತರ ಅರ್ಧಕಲ್ಪ ನೀವು ಅದರ ಮೇಲೆ ರಾಜ್ಯ ಮಾಡುತ್ತೀರಿ. ತಂದೆಯು ಸಹಜವಾದ ಮಾತುಗಳನ್ನು ತಿಳಿಸುತ್ತಾರೆ. ಹೆಸರೇ ಆಗಿದೆ ಸಹಜ ಜ್ಞಾನ, ಸಹಜ ನೆನಪು. ತಂದೆಯನ್ನು ಕೇವಲ ನೆನಪು ಮಾಡಿ ಏನು ಕಷ್ಟ ಕೊಡುತ್ತಾರೆ. ಭಕ್ತಿ ಮಾರ್ಗದಲ್ಲಂತೂ ನೀವು ಬಹಳ ಕಷ್ಟವನ್ನನುಭವಿಸಿದ್ದೀರಿ. ದರ್ಶನಕ್ಕಾಗಿ ಕೊರಳನ್ನೇ ಕತ್ತರಿಸಿಕೊಳ್ಳುವುದಕ್ಕೂ ತಯಾರಾಗಿ ಬಿಡುತ್ತಾರೆ. ಕಾಶಿಯಲ್ಲಿ ಬಲಿಯಾರಿಯಾಗುತ್ತಾರೆ. ಯಾರು ನಿಶ್ಚಯ ಬುದ್ಧಿಯವರಾಗಿ ಮಾಡುತ್ತಾರೆಯೋ ಅವರ ವಿಕರ್ಮಗಳು ವಿನಾಶವಾಗುತ್ತವೆ. ನಂತರ ಹೊಸದಾಗಿ ಲೆಕ್ಕಾಚಾರವು ಆರಂಭವಾಗುವುದು. ಆದರೆ ನನ್ನ ಬಳಿಯಂತೂ ಬರುವುದಿಲ್ಲ. ನನ್ನ ನೆನಪಿನಿಂದ ವಿಕರ್ಮ ವಿನಾಶ ಆಗುತ್ತದೆಯೇ ಹೊರತು ಜೀವಘಾತದಿಂದಲ್ಲ. ನನ್ನ ಬಳಿಯಂತೂ ಯಾರೂ ಬರುವುದಿಲ್ಲ. ಎಷ್ಟು ಸಹಜ ಮಾತಾಗಿದೆ. ಈ ಬಾಜೋಲಿ ಆಟವು ವೃದ್ಧರಿಗೂ ಸಹ ನೆನಪಿರಬೇಕು, ಮಕ್ಕಳಿಗೂ ನೆನಪಿರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ತಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ವೃಕ್ಷಪತಿ ತಂದೆಯಿಂದ ಸುಖ, ಶಾಂತಿ, ಪವಿತ್ರತೆಯನ್ನು ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲ ಮೂರ್ತಿ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಈಶ್ವರಿಯ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ. ಮಾಯಾಜೀತರಾಗಲು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ. ಬುದ್ಧಿಯಲ್ಲಿರಲಿ, ನಾವು ಕಲ್ಪ ಕಲ್ಪ ವಿಜಯಿಗಳಾಗಿದ್ದೇವೆ. ತಂದೆಯು ನಮ್ಮ ಜೊತೆ ಇದ್ದಾರೆ.
ವರದಾನ: ನಿರ್ಬಲರಿಂದ ಬಲವಾನರಾಗಿ ಶಕ್ತಿಶಾಲಿಯಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಹಿಮ್ಮತ್ವಾನ್ ಧೈರ್ಯವಂತ ಆತ್ಮಭವ. ಹಿಮ್ಮತ್ ಎ ಬಚ್ಚೆ ಮದದೇ ಬಾಪ್. ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪ ಮಾಡಿದ್ದೀರಿ. ನಾವು ಪವಿತ್ರರಾಗಲೇಬೇಕು ಎಂದು ಮತ್ತು ತಂದೆ ಪದಮಗುಣ ಸಹಾಯ ಕೊಟ್ಟಿದ್ದಾರೆ. ತಾವು ಆತ್ಮಗಳು ಪದಮಗುಣ ಅನಾದಿ ಆದಿ ಪವಿತ್ರರಾಗಿರುವಿರಿ. ಅನೇಕ ಬಾರಿ ಪವಿತ್ರರಾಗಿದ್ದೀರಿ ಮತ್ತು ಮುಂದೆಯೂ ಆಗುತ್ತಿರುವಿರಿ. ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರಾಗಿರುವಿರಿ. ನಿರ್ಬಲರಿಂದ ಬಲವಾನ್ ಶಕ್ತಿಶಾಲಿ ಆಗಿಬಿಟ್ಟಿರಿ. ಏನು ಚಾಲೆಂಜ್ ಮಾಡುವಿರಿ? ವಿಶ್ವವನ್ನೇ ಪಾವನವನ್ನಾಗಿ ಮಾಡಿ ತೋರಿಸುತ್ತೇವೆ ಎಂದು ಜನ ಯಾವ ಮಾತನ್ನು ಕಷ್ಟ ಎಂದು ತಿಳಿಯುತ್ತಾರೆ ಅದನ್ನು ನೀವು ಅತಿ ಸಹಜವೆಂದು ಹೇಳುವಿರಿ. ಸ್ಲೋಗನ್: ದೃಢ ಸಂಕಲ್ಪ ಮಾಡುವುದೇ ವ್ರತ ತೆಗೆದುಕೊಳ್ಳುವುದು. ಸತ್ಯವಾದ ಭಕ್ತರು ಎಂದೂ ವ್ರತವನ್ನು ಮುರಿಯುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.